ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. 79ನೇ ಸ್ವಾತಂತ್ರ್ಯ ದಿನೋತ್ಸವದ ನಿಮಿತ್ತವಾಗಿ ಮುಧೋಳ ನಗರದ ವಿವಿಧೆಡೆಯಲ್ಲಿ ಧ್ವಜಾರೋಹಣವನ್ನ ಬಹು ವಿಜೃಂಭಣೆಯಿಂದ ಆಚರಣೆ ಮಾಡಲಾಗಿದೆ. ನಗರದ ರನ್ನ ಕ್ರೀಡಾಂಗಣದಲ್ಲಿ ಮುಧೋಳ ತಾಲೂಕಿನ ತಹಸೀಲ್ದಾರ್ ಆದ ಹಾಗೂ ದಂಡಾಧಿಕಾರಿಗಳು ಆದ ಶ್ರೀ ಮಹದೇವ ಸನೆಮರಿ ಅವರು ಧ್ವಜಾರೋಹಣವನ್ನು ನೆರವೇರಿಸಿದರು. ನಂತರದಲ್ಲಿ ವಿವಿಧ ಶಾಲೆಗಳಿಂದ ಆಗಮಿಸಿದ ವಿದ್ಯಾರ್ಥಿಗಳು ಮತ್ತು ಪೊಲೀಸ್ ಸಿಬ್ಬಂದಿಯವರು ಹಾಗೂ ನಿವೃತ್ತ ಸೈನಿಕರು ಮತ್ತು ಸೇನಾಧಿಕಾರಿಗಳು ಪಥ ಸಂಚಲನ ಮಾಡುವುದರ ಮೂಲಕ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಕೆಆರ್ ಲಕ್ಕಂ ಶಾಲೆಯಲ್ಲಿ ಶಾಲೆಯ ಅಧ್ಯಕ್ಷರು ಆದ ಶ್ರೀ ಡಿ.ಆರ್. ಲಕ್ಕಂ ಧ್ವಜಾರೋಹಣ ನೆರವೇರಿಸಿದರು. ಕಾರ್ಯದರ್ಶಿ ಶ್ರೀ ಡಾಕ್ಟರ್ ಮೋಹನ್ ಬಿರಾದರ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು ಹಾಗೂ ಆರ್ಎಂಜಿ ಕಾಲೇಜಿನಲ್ಲಿ ಪ್ರಾಚಾರ್ಯರು ಆದ ಶ್ರೀ ಬಸವರಾಜ್ ಗಂಜಿಹಾಳ್ ರವರು, ದಾನಮ್ಮದೇವಿ ಮಹಿಳಾ ಪದವಿ ಕಾಲೇಜಿನಲ್ಲಿ ಶ್ರೀ ಎಂಎಂ ಹಿರೇಮಠ್ ರವರು ಹಾಗೂ ಎಸ್ಆರ್ ಕಂಠಿ ಪದವಿ ಕಾಲೇಜಿನಲ್ಲಿ ಶ್ರೀ ಎಂಆರ್ ಜರಗುಂಟಿ ಅವರು ಮತ್ತು ಶ್ರೀ ಸಂಗಮನಾಥ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಶ್ರೀ ಗಿರೀಶ್ ಮಲಘಾಣ್ ರವರು ಧ್ವಜಾರೋಹಣವನ್ನು ನೆರವೇರಿಸಿದರು. ನಗರದ ಹಲವಾರು ಶಾಲೆಯಲ್ಲಿ ಮಕ್ಕಳು ತಮ್ಮ ಭಾಷಣದಲ್ಲಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಬಲಿದಾನವನ್ನ ನೀಡಿದ ಮಹನೀಯರಿಗೆ, ಸೈನಿಕರಿಗೆ ನಮನ ಸಲ್ಲಿಸಿದ್ರು ಹಾಗೂ ರಾಷ್ಟ್ರಭಕ್ತಿ ಗೀತೆಗಳು ಹಾಡುವುದರ ಮೂಲಕ ಹಾಗೂ ನೃತ್ಯಗಳನ್ನ ಮಾಡುವ ಮೂಲಕ ನೆರೆದ ಜನರ ಮನಸ್ಸನ್ನ ರಂಜಿಸಿದ್ರು. ನಗರದ ಸರ್ಕಾರಿ ಮತ್ತು ಸರ್ಕಾರೇತರ ಸಂಘ ಸಂಸ್ಥೆಯಲ್ಲಿ ಧ್ವಜಾರೋಹಣವನ್ನ ಅದ್ದೂರಿಯಾಗಿ ಆಚರಣೆ ಮಾಡಲಾಗಿದೆ. ಶಾಂತೇಶ್ ಮಠಪತಿ, ಟಿವಿ20 ಕನ್ನಡ, ಮುಧೋಳ.